ಸರ್ಕಾರಿ ಶಾಲೆ ಎಂದರೆ ಸಮಸ್ಯೆಗಳ ಆಗರ ಎಂದು ಭಾಸವಾಗಿರುವ ಈ ಕಾಲದಲ್ಲಿ ಇಲ್ಲೊಂದು ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳನ್ನು ನಾಚುವಂತೆ ಮಾಡಿಬಿಟ್ಟಿದೆ. ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಗಾರಮಂ ಮಾಡಿಸು ಎನ್ನುವ ಮಾತಿನಂತೆ ಇಲ್ಲೋರ್ವ ವ್ಯಕ್ತಿ ತನ್ನ ವೈಯಕ್ತಿಕ ಹಣದಲ್ಲಿ 2 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿ ಒಂದು ಬೃಹತ್ ಹೈಟೆಕ್ ಶಾಲೆಯೊಂದನ್ನು ನಿರ್ಮಿಸಿದ್ದಾನೆ. ಆದರೆ ನಾವು ಇವತ್ತು ಹೇಳೋಕೆ ಹೊರಟಿರೋ ಸ್ಟೋರಿ ಅವರ ಬಗ್ಗೆ ಅಲ್ಲ, ಆದರೆ ಅಲ್ಲಿನ ಶಾಲೆ, ಆ ಶಾಲೆಯ ಮಕ್ಕಳು, ಆ ಶಾಲೆಯ ಶಿಕ್ಷಕರು ಮತ್ತು ಅಲ್ಲಿನ ಗ್ರಾಮಸ್ಥರ ಶಿಕ್ಷಣ ಪ್ರೇಮ, ಅವರ ಶಿಕ್ಷಣ ಮೇಲಿರುವ ಒಲವನ್ನು ನಾವು ಇವತ್ತು ತೋರಿಸಲಿಕ್ಕೆ ಹೊರಟಿರೋದು. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ, ಬಡ ಮಕ್ಕಳ ಭಾಗ್ಯದ ದೇಗುಲ. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗೂ ಮಾದರಿ ಈ ಹೈಟೆಕ್ ಶಾಲೆ. ಖಾಸಗಿ ಶಾಲೆಯವರೆಗೂ ಶೆಡ್ಡು ಹೊಡೆಯುತ್ತೆ ಈ ಹೈಟೆಕ್ ಶಾಲೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ರಂಗಾಪುರ ಕ್ಯಾಂಪ್ ಎಂಬ ಪುಟ್ಟ ಗ್ರಾಮದಲ್ಲಿ ರಾಜ್ಯವೇ ತಿರುಗಿ ನೋಡುವಂತಹ ಭವ್ಯ ವಿದ್ಯಾಮಂದಿರವನ್ನೇ ನಿರ್ಮಿಸಿದ್ದಾರೆ. ಈ ಶಾಲೆಯನ್ನ ನೀವೇನಾದ್ರೂ ನೋಡಿದ್ರೆ ಇದು ಸರ್ಕಾರಿ ಶಾಲೆನಾ ಅಂತ ಮೂರ್ಛೆ ಹೋಗೋದಂತೂ ಗ್ಯಾರಂಟಿ. ಅಷ್ಟೊಂದು ಸುಂದರವಾಗಿದೆ ಈ ಮಂದಿರ. ಹೌದು, ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಕೊಡಗೈದಾನಿ ಪಿ ವೆಂಕಟೇಶ್ವರ ರಾವ್ ಅವರ ಅಮೃತ ಫೌಂಡೇಶನ್ ಇಂದ ನಿರ್ಮಾಣಗೊಂಡ ಈ ಶಾಲೆ ಅಕ್ಷರಶಃ ಖಾಸಗಿ ಶಾಲೆಗೆ ಶೆಡ್ಡು ಹೊಡೆದು ಮೂಗಿನ ಮೇಲೆ ಬೆರಳು ಇಟ್ಟುಕೊಳ್ಳುವಂತೆ ಮಾಡಿದೆ. ಇಲ್ಲಿನ ಪಿ ವಿ ರಾವ್ ರವರು 2 ಕೋಟಿಗೂ ಅಧಿಕ ಹಣ ಖರ್ಚು ಮಾಡಿ 10 ತರಗತಿಯ ಕೋಣೆಗಳು, ರಂಗಮಂದಿರ, ಗ್ರಂಥಾಲಯ, ಸೈನ್ಸ್ ಲ್ಯಾಬ್, ಶುದ್ಧ ಕುಡಿಯುವ ನೀರಿನ ಘಟಕ, ಹೈಟೆಕ್ ಊಟದ ಕೋಣೆ, ಜೊತೆಗೆ ಹೈಟೆಕ್ ಶೌಚಾಲಯವನ್ನು ಒಳಗೊಂಡಂತೆ ಒಂದು ಶಾಲೆಗೆ ಬೇಕಾಗುವ ಎಲ್ಲ ಸೌಕರ್ಯ ಕಲ್ಪಿಸಿ ಅಲ್ಲಿನ ಶಾಲೆಯ ಮಕ್ಕಳಿಗೆ ದೇವರೆನಿಸಿಕೊಂಡಿದ್ದಾರೆ. ಮೂಲಭೂತ ಸೌಕರ್ಯಗಳಲ್ಲೂ ನಂಬರ್ 1, ಶಿಕ್ಷಣ ನೀಡೋದ್ರಲ್ಲೂ ನಂಬರ್ 1. ಗಾಳಿ ಯಂತ್ರ ಅಥವಾ ವಿಂಡ್ ಪವರ್ ಎಂದು ಕರೆಯುತ್ತೇವೆ. ಇದು ಗಾಳಿ ಶಕ್ತಿಯಿಂದ ರೆಕ್ಕೆಗಳು ತಿರುಗುವ ಮೂಲಕ ವಿದ್ಯುತ್ ತಯಾರಿಯಾಗುತ್ತದೆ. ಈ ಯಂತ್ರಗಳನ್ನು ಎತ್ತರವಾದ ಪ್ರದೇಶಗಳಲ್ಲಿ ಸ್ಥಾಪಿಸಿರುತ್ತಾರೆ. ನಮ್ಮ ಊರಿನ ಹತ್ತಿರವಿರುವಂತಹ ಕಲಮಂಗಿ ಬೆಟ್ಟಗಳಲ್ಲಿ ಇವುಗಳನ್ನು ನಾವು ಕಾಣಬಹುದು. ನ್ಯೂಟನ್ ಬೆಳಕಿನ ಚಕ್ರ. ಈ ಚಕ್ರದಲ್ಲಿ ನೇರಳೆ, ಇಂಡಿಗೋ, ಹಸಿರು, ಹಳದಿ, ನೀಲಿ, ಆರೆಂಜ್, ಕೆಂಪು ಎಂಬ 7 ಬಣ್ಣಗಳಿವೆ. ಈ ಚಕ್ರವನ್ನು ತಿರುಗಿಸಿದಾಗ ಈ 7 ಬಣ್ಣಗಳು ಒಂದು ಬಿಳಿಯ ಬಣ್ಣ ಉಂಟಾಗುತ್ತದೆ. ಈ ಪ್ರಕ್ರಿಯೆಯನ್ನು ನಾವು ದಿನಾಲೂ ಸೂರ್ಯನ ಬೆಳಕಿನಲ್ಲಿ ಗಮನಿಸುತ್ತೇವೆ. ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ವೀರಭದ್ರ ಎನ್ನುವಂತೆ ದಾನಿಗಳು ಶಾಲೆಯನ್ನ ಕಟ್ಟಿಸಿದ್ರೆ ನಾವೇನ್ ಮಾಡಬೇಕು, ನಮ್ಮ ಕೆಲಸ ಎಷ್ಟಿದೆ ಅಷ್ಟು ಮಾಡ್ತೀವಿ ಅಂತ ಸುಮ್ಮನೆ ಕೂರ್ಬೋದಿತ್ತು ಅಲ್ಲಿನ ಶಿಕ್ಷಕರು. ಆದ್ರೆ ಅವರ ಶಿಕ್ಷಣ ಪ್ರೇಮ, ಶಾಲೆಯ ಮೇಲಿನ ಇರುವ ಕಾಳಜಿ, ಮಕ್ಕಳೊಂದಿಗೆ ಇರುವ ಬಾಂಧವ್ಯವನ್ನ ನೋಡಿದಾಗಲೇ ಗೊತ್ತಾಗುತ್ತೆ ಈ ಶಾಲೆ ಸೌಕರ್ಯದಲ್ಲೂ ಮತ್ತು ಶಿಕ್ಷಣದಲ್ಲೂ ಕೂಡ ಹೈಟೆಕ್ ಆಗಿ ಕಾಣಲು ಕಾರಣೀಭೂತರೇ ಇವರು ಅಂತ. ನಿಜ ಹೇಳ್ತಾ ಇದ್ದೀವಿ, ಈ ಶಾಲೆಯಲ್ಲಿ ಅಡುಗೆ ಎಣ್ಣೆಗೆ ಸೂರ್ಯಕಾಂತಿನೇ ಬಳಸ್ತಾರ. ಮಕ್ಕಳಿಗೆ ಉಣಬಡಿಸೋದು ಕೂಡ ಅಲ್ಲಿನ ಶಿಕ್ಷಕರೇ ಕಣ್ರಿ. ಸ್ವಚ್ಛತೆಯಲ್ಲಿ ಸುಂದರ, ಶಿಕ್ಷಣದಲ್ಲಿ ನಾವೀನ್ಯತೆ, ಮಕ್ಕಳೊಂದಿಗೆ ಮಮತೆ, ಹೀಗೆ ಪ್ರತಿಯೊಂದು ಕೆಲಸವನ್ನು ಚಾಕು ಚಕ್ಕತೆಯಿಂದ ತುಂಬಾ ಪ್ರೀತಿಯಿಂದ ಮಾಡುವುದನ್ನು ಕಂಡು ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸ್ತಿದ್ದಾರೆ. ದುರ್ಗಾಪ್ರಸಾದ್ ಅಂತ, ರಂಗಾಪುರ ಕ್ಯಾಂಪು, ಮಾಜಿ ತಾಲೂಕ್ ಪಂಚಾಯತ್ ಮೆಂಬರ್. ನಮ್ಮ ಶಾಲೆ ಇಡೀ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲಿ ಇಂಥ ಶಾಲೆ ನಾನು ನೋಡಿಲ್ಲ. ನಾನು ಒಬ್ಬ ಶಿಕ್ಷಣ ಪ್ರೇಮಿ ಆಗಿರೋದ್ರಿಂದ ಸಾಕಷ್ಟು ನಮ್ಮ ಶಾಲೆಯ ಬಗ್ಗೆ ಬಹಳ ಹೇಳಬೇಕಾಗಿತ್ತು. ಅದೆಲ್ಲ ತಾವು ನೋಡಿದಿರಿ. ಎಲ್ಲ ಇದ್ದರೂ ನಮ್ಮಲ್ಲಿ ಅಧ್ಯಾಪಕರ ಕೊರತೆ ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ನೀಡುವಲ್ಲಿ ನಮ್ಮ ತಾಲೂಕಾ ಆಡಳಿತದಲ್ಲಿ ಬಹಳ ಅಂತರದಿಂದ ನಮ್ಮ ಶಾಲೆಯನ್ನು ದೂರವಿಟ್ಟು ನೋಡ್ತಾ ಇದ್ದಾರೆ. ಎಸ್ಪೆಷಲಿ 7, 8ನೇ ಕ್ಲಾಸ್ನ ಮಕ್ಕಳಿಗೆ ಕಳೆದ 1 ವರ್ಷದಿಂದ ಹೈಸ್ಕೂಲ್ ಹೇಳೋ ಟೀಚರ್ಗಳಿಲ್ಲ. ಹಾಗೂ ನಮ್ಮ ಶಾಲೆ ಸುತ್ತಮುತ್ತ ಅರ್ಧ ಕಿಲೋಮೀಟ್ರಲ್ಲಿ
1 ಕಿಲೋಮೀಟ್ರಲ್ಲಿ 2 ಶಾಲೆಗಳು ಸರ್ಕಾರಿ ಶಾಲೆಗಳು ಇರೋದರಿಂದ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಆಮೇಲೆ ಪಕ್ಕದಲ್ಲೇ ಒಂದು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ, ಪ್ರೈವೇಟ್ ಸ್ಕೂಲ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಆಗಿರೋದ್ರಿಂದ ಎಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಸೇರಲು ಪೋಷಕರು ಕೂಡ ಉತ್ಸಾಹ ತೋರಿಸ್ತಿದ್ದಾರೆ. ಯಾವ ಖಾಸಗಿ ಶಾಲೆಗಿಂತ ಕಮ್ಮಿ ಇಲ್ಲ, ಆದರೆ ಇಂಗ್ಲೀಷ್ ಮೀಡಿಯಮ್ ಪರ್ಮಿಷನ್ ಕೊಡ್ರಿ ಅಂತೇಳಿ ಕಳೆದ 3 ವರ್ಷದಿಂದ ನಾವು ಬೇಡಿಕೆ ಇಟ್ಟರೂ ಇಲ್ಲಿವರೆಗೆ ಕೊಳ್ಳಿಲ್ಲ. ಆದ್ದರಿಂದ ಮಕ್ಕಳೆಲ್ಲ ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ ಹತ್ರ ಒಲವು ತೋರಿಸ್ತಿದ್ದಾರೆ ಪೋಷಕರು. ಅದರಿಂದ ಸ್ವಲ್ಪ ಮಕ್ಕಳು ಜಾಸ್ತಿ ಹೋಗ್ತಾಯಿದ್ದಾರೆ. ನಮ್ಮಲ್ಲಿ ಚೆನ್ನಾಗಿದೆ, ಶಿಕ್ಷಣ ವ್ಯವಸ್ಥೆ ಇರೋದರಲ್ಲಿ ಚೆನ್ನಾಗಿದೆ, ಬಟ್ ಇನ್ನೂ ಶಿಕ್ಷಕರ ಕೊರತೆ ಇದೆ. ಆ ಕೊರತೆಯನ್ನು ನೀಗಿಸ್ಬೇಕಂತೇಳಿ, ಹಾಗೂ ನಮಗೆ 9ನೇ ಕ್ಲಾಸ್ ಮತ್ತು 10ನೇ ಕ್ಲಾಸಿಗೆ ಪರ್ಮಿಷನ್ ಕೊಡಬೇಕು. ಯಾಕಂದರೆ ಸುತ್ತಮುತ್ತಲ್ಲಿ 9 ಮತ್ತು 10ನೇ ಕ್ಲಾಸ್ ಓನ್ಲಿ ಗಾಂಧಿನಗರದಲ್ಲಿದೆ ಹೈಸ್ಕೂಲು, ಹೈಸ್ಕೂಲು. ಅಲ್ಲಿ ಮಕ್ಕಳು ಬಹಳ ಜಾಸ್ತಿ ಇದೆ, ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ, ಬಟ್ ಕೊರಡಿಗಳಿಲ್ಲ. ಆದ್ದರಿಂದ ನಮ್ಮಲ್ಲಿ ಕೊರಡಿಗಳು ಸಾಕಷ್ಟಿದೆ. ಸೊ ನಮ್ಮಲ್ಲಿ ಪರ್ಮಿಷನ್ ಕೊಟ್ಟರೆ ನಮ್ಮ ವ್ಯವಸ್ಥಾಪಕರು, ನಮ್ಮ ಅಮೃತ ಫೌಂಡೇಶನ್ ವ್ಯವಸ್ಥಾಪಕರು ಪಿ ವಿ ರಾವ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಬೇಕಿದ್ರೆ ಒಂದು ಬಸ್ ಫೆಸಿಲಿಟಿನೂ ಮಾಡಿಕೊಡ್ತೀನಿ, ಮಕ್ಕಳನ್ನು ನೀವು ಜಾಸ್ತಿ ಮಾಡಿ. ಹೇಗಾದರೂ ಇಂಗ್ಲೀಷ್ ಮೀಡಿಯಮ್ ಮತ್ತು 9, 10ನೇ ಕ್ಲಾಸ್ ಪರ್ಮಿಷನ್ ತಗೊಂಡ್ರೆ ಸ್ವಲ್ಪ ನಮ್ಮ ಮಕ್ಕಳ ಕೊರತೆ ಕಡಿಮೆ ಆಗಲಾರ್ದಂಗೆ ಇರುತ್ತೆ ಅಂತ ನನ್ನ ಉದ್ದೇಶ. ಸೊ ಅದರಿಂದ ಸರ್ಕಾರಿ ಅಧಿಕಾರಿಗಳಲ್ಲಿ ಮತ್ತು ಸರ್ಕಾರಕ್ಕೆ ನಮ್ಮ ಒತ್ತಡ, ಅಧ್ಯಾಪಕರ ಕೊರತೆಯನ್ನು ನೀಗಿಸಬೇಕು. ಹಾಗೆ ಇಂಗ್ಲೀಷ್ ಮೀಡಿಯಮ್ ಮತ್ತು 9ನೇ ಕ್ಲಾಸನ್ನು ಪರ್ಮಿಷನ್ನು ಕೊಡಬೇಕಂತೇಳಿ ಕೇಳ್ಕೊತಾ ನನ್ನ ಮಾತು ಮುಗಿಸ್ತು. ಗ್ರಾಮಸ್ಥರೆಲ್ಲರಿಗೂ ಶಿಕ್ಷಕರು ಎಲ್ಲ ಚೆನ್ನಾಗಿ ಪಾಠ ಗೀಟ ಎಲ್ಲ ಚೆನ್ನಾಗಿ ನಡೀತವೆ, ಎಲ್ಲ ಚೆನ್ನಾಗಿದ್ದರೆ ನಮ್ಮ ಶಿಕ್ಷಕರ ಕೊರತೆ ಒಂದು ಐತೆ ರೀ. ನಮಗೆ ಒಂದು ದೊಡ್ಡ ಸಮಸ್ಯೆ ಅದಾರ ನಮಗೆ. ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಒಂದು ಆಗುತ್ತೆ ರೀ. ಈಗ ಮೊನ್ನೆ ಇದಕ್ಕೆ ಮಾಡ್ರೆ ಇಲ್ಲೇ ಇದ್ದಾರೆ ಬಿ ಒ ಸಾಬ್ರು ಹೇಳಿದ್ದಾರೆ, ಮಾಡಿಕೊಡ್ತಾವಂತ. ಸಬ್ಜೆಕ್ಟ್ ಅಂದ್ರೆ ಇದು ಇಂಗ್ಲೀಷ್ ಮೀಡಿಯಮ್ಗೆ ಇಲ್ಲರಿ ಸರ್. ಈಗ ಸಬ್ಜೆಕ್ಟ್ 7 ಜನ ಇರ್ಬೇಕು ಸರ್ ನಮಗೆ. ಫಸ್ಟಿಗೆ ಹಳೆ ಸಾಲಿದ್ದ 7 ಜನ ಇದ್ದಾರೆ ರೀ, ಇಲ್ಲಿಗೆ ಬಂದೆಲ್ಲ ವರ್ಗಾವಣೆ ಆದ್ರೆ ರೀ. ಈಗ 5 ಜನ ಇದ್ದಾರೆ ಸರ್. ಗೆಸ್ಟ್ ಟೀಚರ್ 2 ಇದ್ದಾರೆ ರೀ. ಯೋಜನೆಗಳಂದ್ರೆ ನಮ್ಗೆ ಇದ್ದಾರೆ ಈಗ ಮೇನ್ ಇಂಗ್ಲೀಷ್ ಮೀಡಿಯಮ್ ರೀ. ಆದ್ರೆ ನಮ್ಮ ಸರ್ ಅವರು ಬುಧಾನಿಗಳು ಅದಾರ, ಅವ್ರ ಕಳಿಸಿ ನಾವು ಇದು ಮಾಡ್ಕೊಂತೀವಿ ಸರ್. ಥ್ಯಾಂಕ್ಸ್. ಭಾನುವಾರವೂ ನಡೆಯುತ್ತೆ ಆಟ ಪಾಠ, ಮಕ್ಕಳಿಂದಲೇ ಬರುತ್ತೆ 2 ಹೊತ್ತಿನ ಊಟ. ಈ ಶಿಕ್ಷಕರ ಪ್ರೀತಿ ಎಂಥದ್ದು ಅಂತ ಇನ್ನೊಮ್ಮೆ ಹೇಳ್ತೀವಿ ಕೇಳಿ. ಪ್ರತಿದಿನವೂ ಸಂಜೆ ಎಕ್ಸ್ಟ್ರಾ ಕ್ಲಾಸ್ ಇರುತ್ತಂತೆ. ಮಕ್ಕಳು ಬರುವ ಮುಂಚೆ ಮೇಸ್ಟ್ರುಗಳು ಬರ್ತಾರೆ. ಇಷ್ಟಲ್ಲದೆ ಪ್ರತಿ ರವಿವಾರವೂ ಮಕ್ಕಳಿಗೆ ಪಾಠ ಬೋಧನೆ, ಮನೋರಂಜನೆ ಆಟಗಳು ಇರ್ತಾವಂತೆ. ಆದರೆ ಮಕ್ಕಳು ಕಿಂಚಿತ್ತೂ ಬೇಜಾರಿಲ್ಲದೆ ನಲಿಯುತ್ತಾ ಕುಣಿಯುತ್ತಾ ಪಾಠ ಬೋಧನೆ ಕೇಳ್ತಾರೆ. ಅಷ್ಟಲ್ಲದೆ ಮಕ್ಕಳ ಮನೆಯಿಂದಲೇ ಶಿಕ್ಷಕರಿಗೆ ಪ್ರೀತಿಯ ಭೋಜನ ಕೂಡ ತರ್ತಾರಂತೆ. ನೀವು ಇದನ್ನ ಕೇಳಿ ಅರ್ಥ ಮಾಡ್ಕೊಂಡಿರ್ತೀರಿ ಅನ್ಸುತ್ತೆ. ಶಿಕ್ಷಕರ ಮತ್ತು ಮಕ್ಕಳ ಬಾಂಧವ್ಯವನ್ನ ಇದಕ್ಕಿಂತಲೂ ಬೇರೆ ಪದಗಳಲ್ಲಿ ಬಳಸಲು ಸಾಧ್ಯವೇ? ಇದರ ಜೊತೆಗೆ ಮಹಾಂತೇಶ ಎಂಬ ಸಹ ಶಿಕ್ಷಕರು ತಮ್ಮ ಅಂಗವೈಫಲ್ಯದಲ್ಲೂ ಕೂಡ ಪ್ರೀತಿಯಿಂದ ಎಷ್ಟರ ಮಟ್ಟಿಗೆ ನೋಡ್ತಾರೆ ಅನ್ನೋದು ಈ ವಿಡಿಯೋದ ಮೂಲಕ ನೀವು ನೋಡ್ತಾ ಇದ್ದೀರಿ. ಇದಕ್ಕಿಂತ ಸಾಕ್ಷಿ ಬೇಕೆ ಅಲ್ಲಿನ ಶಿಕ್ಷಕರ ಪ್ರೀತಿ, ಕಾಳಜಿ, ಮಮತೆಯನ್ನು ತೋರಿಸಲು? ಎಸ್, ಇದು ಅವರ ಪಾಲಿಗೆ ಕೇವಲ ಶಾಲೆಯಲ್ಲ, ಅಲ್ಲಿನ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಅಕ್ಷರಶಃ ಭವ್ಯ ದೇಗುಲವೇ. ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಲ್ಲಿ ಕೊರತೆ ಇಲ್ಲದಿದ್ದರೂ ಕೂಡ ಕೇವಲ ಒಂದೇ ಒಂದು ವಿಷಯದಲ್ಲಿ ಕೊರತೆ ಇದೆ ಅಂತ. ಆ ಕೊರತೆ ಏನು ಎಂಬುದು ನೀವೇ ನೋಡ್ಕೊಂಬನ್ನಿ. ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಒತ್ತಾಯ. ಶಿಕ್ಷಕರ ಕೊರತೆ ಆದಷ್ಟು ಬೇಗನೆ ನೇಮಕ ಮಾಡ್ತೀವಿ ಎಂಬ ಭರವಸೆ. ಸುಮಾರು 800 ಜನ ಇರುವ ಈ ಪುಟ್ಟ ಗ್ರಾಮದಲ್ಲಿ ಇಂತಹದ್ದೊಂದು ಹೈಟೆಕ್ ಶಾಲೆ ಕಟ್ಟಿಸಿ ಆಂಗ್ಲ ಮಾಧ್ಯಮದ ಶಿಕ್ಷಣವು ನಮ್ಮಲ್ಲಿ ಇರಲಿ ಎಂಬುವ ಗ್ರಾಮಸ್ಥರ ಆಶಯವನ್ನ ಕಂಡರೆ ಆ ಗ್ರಾಮಸ್ಥರಿಗೆ ಶಿಕ್ಷಣದ ಮೇಲಿರುವ ಪ್ರೀತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಆದರೆ ಇಂತಹ ಹೈಟೆಕ್ ಶಾಲೆಗೆ ಇನ್ನು 2 ಶಿಕ್ಷಕರ ಕೊರತೆ ಇದೆ ಎನ್ನುವುದು ವಿಪರ್ಯಾಸದ ಸಂಗತಿ. ಆದಷ್ಟು ಬೇಗನೆ ಈ ಇನ್ನಷ್ಟು ಶಿಕ್ಷಕರನ್ನು ನೇಮಿಸಿ ಇಂತಹ ಭವ್ಯ ಶಾಲೆಯ ಪ್ರೀತಿಗೆ ಮೇಲಾಧಿಕಾರಿಗಳು ಕಾರಣವಾಗ್ತಾರ ಅಂತ ಕಾದು ನೋಡಬೇಕಿದೆ. ಸೂರ್ಯನನ್ನು ಸುತ್ತು ಹಾಕುವ ಗ್ರಹಗಳಾದ ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ, ಮಂಗಳ, ಗುರು,
ಶನಿ, ಯುರೇನಸ್, ನೆಪ್ಚೂನ್, ಕ್ಷುದ್ರ ಗ್ರಹಗಳು, ಉಲ್ಕೆಗಳು ಇವುಗಳನ್ನು ಹೊಂದಿರುವ ಕುಟುಂಬವನ್ನು ಸೌರವ್ಯೂಹದ ಮಾದರಿ ಎನ್ನುವರು. ಸೂರ್ಯನಿಗೆ ಹತ್ತಿರವಾದ ಗ್ರಹ ಬುಧ ಗ್ರಹ. ಅತ್ಯಂತ ಹೊಳಪುಳ್ಳ ಗ್ರಹ ಶುಕ್ರ ಗ್ರಹ. ಜೀವಿಗಳನ್ನು ಮತ್ತು ನೀರನ್ನು ಹೊಂದಿರುವ ಗ್ರಹ ಭೂಮಿ. ಕೆಂಪಾಗಿ ಕಾಣುವ ಗ್ರಹ ಮಂಗಳ ಗ್ರಹ. ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ. ಉಂಗುರ ವ್ಯವಸ್ಥೆಯನ್ನು ಹೊಂದಿರುವ ಗ್ರಹ ಶನಿ ಗ್ರಹ. ಕೊನೆಯ 2 ಗ್ರಹಗಳು ಯುರೇನಸ್ ಮತ್ತು ನೆಪ್ಚೂನ್. ಇದು ಮಾನವನ ಜೀರ್ಣಾಂಗ ವ್ಯೂಹವನ್ನು ತೋರಿಸುವ ಮಾಡೆಲ್ ಆಗಿದೆ. ನಾವು ಆಹಾರವನ್ನು ಬಾಯಿಯಲ್ಲಿ ಹಾಕಿಕೊಂಡು ಅದನ್ನು ಚೆನ್ನಾಗಿ ಅಗಿದು ನುಂಗಿದಾಗ ಅದು ಅನ್ನನಾಳದ ಮೂಲಕ ಜಠರವನ್ನು ತಲುಪುತ್ತದೆ. ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವು ಆಹಾರವನ್ನು ಜೀರ್ಣ ಮಾಡಿ ಸಣ್ಣ ಕರುಳಿಗೆ ಕಳುಹಿಸುತ್ತದೆ. ಸಣ್ಣ ಕರುಳಿನಲ್ಲಿರುವಂತಹ ಎಂಜೈಮ್ಸ್ ಅಥವಾ ಕಿಣ್ವಗಳು ಮತ್ತು ಆಹಾರವನ್ನು ಜೀರ್ಣ ಮಾಡಿ ದೊಡ್ಡ ಕರುಳಿಗೆ ಕಳುಹಿಸುತ್ತದೆ. ದೊಡ್ಡ ಕರುಳಿನಲ್ಲಿರುವಂತಹ ಆಹಾರವು ಅಲ್ಲಿರುವಂತಹ ಕಿಣ್ವಗಳು ಜೀರ್ಣ ಮಾಡಿ ಜೀರ್ಣವಾಗದೇ ಇರುವಂತಹ ಅನುಪಯುಕ್ತ ಆಹಾರವು ನಮ್ಮ ಗುದದ್ವಾರದ ಮೂಲಕ ನಮ್ಮ ದೇಹದಿಂದ ಹೊರಹಾಕುತ್ತೇವೆ. ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಆಹಾರವು ಜೀರ್ಣವಾಗಿ ನಮ್ಮ ದೇಹಕ್ಕೆ ಶಕ್ತಿ ಬಿಡುಗಡೆಯಾಗುತ್ತದೆ. ಧನ್ಯವಾದಗಳು. ಸರ್, ನಾನು ಹೇಮಾ ಅಂತೇಳಿ. ನಾನಿವಾಗ 6ರಿಂದ 8ನೇ ತರಗತಿಗೆ ಸಮಾಜ ವಿಜ್ಞಾನಕ್ಕೆ ಅಪಾಯಿಂಟ್ ಆಗಿದ್ದೀನಿ ಸರ್. ಈಗ 6 ತಿಂಗಳವರೆಗೂ ನಾನು ಹೆರಿಗೆ ರಜೆಯಲ್ಲಿದ್ದೆ. ಇದು ಮುಗಿಸ್ಕೊಂಡು ಈಗ ಮತ್ತೆ 15 ದಿವಸದಿಂದ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ. ಶಾಲೆ ಮತ್ತು ಅತ್ಯದ್ಭುತವಾಗಿದೆ ಸರ್. ಶಾಲೆ ಬಗ್ಗೆ ಒಂದು ಮಾತು ಹೇಳಂಗಿಲ್ಲ ರೀ. ಎಲ್ಲ ಮೂಲ ಸೌಲಭ್ಯಗಳಿಂದ ಹಿಡಿದು HMಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ, ಅಧ್ಯಕ್ಷರಿಂದ ಹಿಡಿದು ಶಾಲೆ ದಾನಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಶಾಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲ ಸೌಲಭ್ಯಗಳನ್ನಾಗಿರ್ಬೋದು ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಇನ್ನು ಈ ಶಾಲೆ ಬಗ್ಗೆ ಇನ್ನೂ ತಿಳ್ಕೊಬೇಕಾಗಿದ್ದು ಭಾಳ ಇದೆ ಸರ್. ನಾನು ಮತ್ತೆ ಹೆರಿಗೆ ರಜೆ ಮುಗಿಸ್ಕೊಂಡು ಈಗ 15 ದಿವಸ ಆಯಿತು ಬಂದು ಮಕ್ಕಳ ಜೊತೆಗೆ ಬೆರೀತಿದ್ದೀನಿ, ಮಾಡ್ತಿದ್ದೀನಿ. ಮುಖ್ಯ ಗುರುಗಳಾಗಿರ್ಬೋದು ಮಾಂತೇಶ್ ಸರ್ ಆಯಿತು, ಅವ್ರು ಏನು ಹೇಳ್ತಿದ್ದಾರೆ ಅದ್ರ ಮೇಲೆ ಅವರು ಒಂದು ಮಾರ್ಗದರ್ಶನ ತೊಗೊಂಡು ಶಾಲೆ ಬಗ್ಗೆ ಮಕ್ಕಳಿಗೆ ಯಾವ ರೀತಿಯಾಗಿ ಪಾಠ ಮಾಡಬೇಕು ಪ್ರತಿಯೊಂದನ್ನು ಅಡ್ಜಸ್ಟ್ ಮಾಡ್ಕೊತ ಹೋಗ್ತೀವಿ. ಹಾಂ, ಮಕ್ಕಳಲ್ಲಿ ಉತ್ಸಾಹ ಬೇಕಾದಂಗಿದೆ ಸರ್. ಮಕ್ಕಳ ಬಗ್ಗೆ ಒಂದು ಮಾತಿಲ್ಲ ರೀ. ಕಲಿಯೋದ್ರಲ್ಲಿ ಇನ್ನೂ ಎಷ್ಟು ಜನ ನಾವು ಎಷ್ಟೇ ಹೇಳಿ ಅಕಸ್ಮಾತ್ ಎಕ್ಸ್ಟ್ರಾ ಕ್ಲಾಸ್ ಮಾಡ್ತೀವಂದ್ರೂ ಕೂಡ ಬರ್ತಾರೆ. ಬೆಳಗ್ಗೆ ಬೇಗ ಬರ್ರಿ ಅಂದರೆ ಅದಕ್ಕೂ ಮುಂಚೆನೇ ಬರ್ತಾರೆ. ಮಕ್ಕಳ ಬಗ್ಗೆ ಹೆಸರು ಹಾಗೆ ಇಲ್ಲ. ನಾನು ಬೇರೆ ಶಾಲೆಯಲ್ಲಿ ವರ್ಕ್ ಮಾಡಿಲ್ಲ ಸರ್. ಮೊದಲನೇದಾಗಿ ಬಂದಿರೋ ಇದೇ ಸ್ಕೂಲು. ನಾನು ಕಲ್ತು ಬಂದಂಥ ಶಾಲೆಗಳಿಗೆ ಹೋಲಿಸಿದ್ರೆ ಈ ಶಾಲೆ 100 ಪಾಲು ಉತ್ತಮ ಸರ್. ಯಾವುದೇ ಒಂದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇಷ್ಟೆಲ್ಲ ಒಳ್ಳೆಯ ಅನುಕೂಲ ಇರ್ತಕ್ಕಂಥ ಯಾವುದೇ ಒಂದು ಸ್ಕೂಲ್ನು ನಾನು ಇಲ್ಲಿವರೆಗೂ ನೋಡಿಲ್ಲ. ಈ ಶಾಲೆ ಒಂದು ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಂಥ ರೀತಿಯಲ್ಲಿ ಒಂದು ಸ್ಕೂಲ್ ವ್ಯವಸ್ಥೆ ಇರುತ್ತೋ ಆ ರೀತಿಯಲ್ಲಿ ಈ ಒಂದು ಶಾಲೆ ಇದೆ. ಈ ಶಾಲೆಗೆ ನಾವು ಬಂದಿದ್ದೀವಿ, ಅದು ನಮ್ಮ ಅದೃಷ್ಟ ಸರ್. ಈ ಒಂದು ಶಾಲೆಗೆ ತಕ್ಕಂತೆ ಅದಕ್ಕೆ ಗುಣಮಟ್ಟವಾದಂಥ ಶಿಕ್ಷಣವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಇನ್ನು ಮುಂದೆ ನನ್ನ ಪ್ರಯತ್ನ ಇರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಅಂದರೆ ಹೆಂಗಾದರೂ ಮಾಡಿಬಿಟ್ಟು ಹುಡುಗರಿಗೆ ಈಗ ದಿನಾಗಲೂ ನಾವು ಶಾಲಾ ಟೈಮ್ನಾಗೇ ಎಲ್ಲದೂ ಕಲ್ಸೋಕ್ಕಾಗಲ್ಲ. ವಿತ್ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ತೊಗೊಂಡು ನಾವೇನಾದರೂ ಚೆನ್ನಾಗಿ ಕಲಿಸಿದ್ರೆ ಅವರು ಚೆನ್ನಾಗಿ ಕಲಿತಾರೆ. ಕಲ್ತ ಮೇಲೆ ಮತ್ತೆ ಎಲ್ಲಾದರೂ ಏನಾದರೂ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರೆ ಬಹುಮಾನಗಳನ್ನು ಪಡಿತಾರೆ. ಮತ್ತು ಆಮೇಲೆ ಅವರು ಮುಂದೊಂದು ದಿನ ಅವರು ನಮ್ಮನ್ನು ನೋಡಿಬಿಟ್ಟು, ಯಾಕಂದ್ರೆ ಮಕ್ಕಳವು ಅದು ನಮ್ಮನ್ನು ನೋಡ್ಬಿಟ್ಟು ಎಲ್ಲ ಕಲಿತಿರ್ತಾರೆ. ಮುಂದೊಂದು ದಿನ ಅವರು ಕೂಡ ಟೀಚರ್ಸ್ ಆದರು ಅಂದ್ರೆ ನಮ್ಮ ಸರ್ ನಮಗೆಲ್ಲ ಹಿಂಗೆ ಕಲಿಸ್ತಿದ್ರು, ಅವ್ರು ನಮ್ಮಿಂದ ಇನ್ಸ್ಪೈರ್ ಆಗಿ ತಮ್ಮ ಶಾಲೆಯೊಳಗೆ ನಮ್ಗಿಂತ ಚೆನ್ನಾಗಿ ಕಲಿಸಿದ್ರೆ ಮುಂದೊಂದು ದಿನ ಭವ್ಯ ಭವಿಷ್ಯತ್ತು ನಮ್ಮ ಭಾರತದ್ದು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈಗ ನಮಗೆಲ್ಲ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಾರ ಇಲ್ಲಿ. ಹೌದಾ, ಎಲ್ಲ ಸೌಲಭ್ಯಗಳು ಕೊಟ್ಟಂಗೆ ನಾವು ನಮ್ಮೂರಿಂದ ನಡ್ಕೊಂಬರ್ತೀವೋ ಹೆಂಗೆ ಬರ್ತೀವೋ ಅಥವಾ ಗಾಡಿ ತೊಗೊಂಬರ್ತೀವೋ ಗೊತ್ತಿಲ್ಲ. ಆದರೆ ಇಲ್ಲಿಗೆ ಬಂದಮೇಲೆ ನಾವು ಮಕ್ಕಳಿಗೆ, ಯಾಕಂದ್ರೆ ಅವ್ರಲಿದ್ದ ನಮ್ಮ ಮನೆಗೆಲ್ಲ ಊಟ ಹಾಕ್ತೀವಿ ನಮ್ಮ ಮನೆಗೆಲ್ಲ ಅಂದ್ರೆ ನಾವು ಅವ್ರಿಗೆ ಸರಿಯಾಗಿ ಏನು ಮಾಡಬೇಕು, ಕಲಿಸ್ಬೇಕು ರೀ. ಆದ್ರೆ ನಮ್ಮ ವೃತ್ತಿ ಧರ್ಮ ಅನ್ನೋದು ಇರುತ್ತಲ್ಲ, ನಮ್ಮದೇ ಆಗಿರುವಂಥ ಒಂದು ಎಥಿಕ್ಸ್ ಇರ್ತೈತಿ, ಅದ್ರ ಪ್ರಕಾರ ನಡ್ಕೋಬೇಕು. ಆ ಥರ ನಾವು ನಡ್ಕೊಂಡಾಗ ಮಾತ್ರ ನಮ್ಮ ಕೈಯಾಗ ಕಲಿಯುವಂಥ ಮಕ್ಕಳು ಕೂಡ ನಮ್ಮ ಏನು ಕಾರ್ಯಚಟುವಟಿಕೆಗಳು ದಿನಾಲೂ ನೋಡ್ತಾರೆ. ನಮ್ಮ ಸರ್ ಎಷ್ಟು ಜಲ್ದಿ ಬರ್ತಾರಂದ್ರೆ ನಾವು ಜಲ್ದಿ ಬರಬೇಕು, ನಮ್ಮ ಸರ್ ಚೆನ್ನಾಗಿರ್ತಾರಂದ್ರೆ ನಾವು ಚೆನ್ನಾಗಿರ್ಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋದು ಒಂದು ಮನೋಭಾವ ಬರ್ತೈತಿ. ಚೆನ್ನಾಗಿ ಕಲಿತಾರೆ. ಆಮೇಲೆ ಏನಪ್ಪ, ಮೊದಲು ಏನು ಶಿಕ್ಷಣ ಕೊಡ್ತೀವಿ ಮಾನವೀಯ ಮೌಲ್ಯಗಳನ್ನು ಕಲಿಸ್ಬೇಕು. ನಾವು ಕಲಿಸ್ಬೇಕಂದಾಗ ನಾವು ಆ ಮಾನವೀಯ ಮೌಲ್ಯಗಳಿಗೆ ಬದ್ಧರಾಗಿದ್ದಾಗ ಮಾತ್ರ ಮಕ್ಕಳಿಗೆ ನಾವು ಅದನ್ನು ನಮ್ಮ ಹತ್ರ ಬೆಳೆಸ್ಕೊಂಡಾಗ ಮಾತ್ರ ಮಕ್ಕಳಿಗೆ ನಾವು ಏನಾದರೂ ಕೊಡ್ಬೋದು. ಆ ರೀತಿ ಅಂದರೆ
ಈಗ ಶಾಲೆ ಕ್ಲಾಸ್ನಲ್ಲಿ ಕಲ್ಸೋಕ್ಕಾಗದಿರೋದನ್ನು ಹೆಚ್ಚಿನ ಟೈಮ್ ತೊಗೊಂಡು, ಯಾಕಂದರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಇರ್ತಾರೆ, ಅವರಿಗೂ ಚೆನ್ನಾಗಿ ಕಲಿಸ್ಬೇಕಂದ್ರೆ ಎಕ್ಸ್ಟ್ರಾ ಟೈಮ್ ತೊಗೊಂಡು ಕಲಿಸಿದಾಗ ಮಾತ್ರ ಚೆನ್ನಾಗಿರುತ್ತೆ. ಹುಡುಗರಿಗೇನಪ್ಪ ರಜೆ ಐತೆ ಅಂತ ಫೀಲ್ ಬರಬಾರ್ದು ಅವ್ರಿಗೆ. ಏನು ಶಾಲೆ ದಿನ ಇರುತ್ತೆ, ಒಂದು ಸಲ ಶಾಲೆ ಸ್ಟಾರ್ಟ್ ಆದ್ರೆ ಅಕ್ಟೋಬರ್ ತಿಂಗಳದವರೆಗೂ ಓಕೆ, ಆಮೇಲೆ ಮತ್ತೆ ಒಂದು ವಾರ ರಜೆ ಕೊಟ್ಟು ಮತ್ತೆ ಕ್ಲಾಸ್ ಹೇಳಿದ್ರೆ ಒಟ್ಟು ಈ ರೀತಿ ಕಂಟಿನ್ಯೂ ಆಗಿದ್ದಾಗ ಮಾತ್ರ ಚೆನ್ನಾಗಿ ಕಲಿತಾವೆ ಅನ್ನೋದಕ್ಕೋಸ್ಕರ ಒಟ್ಟು ನಮ್ಮ ಕೈಯಾಗ ಈಗ ನಾವು ಕಲಿಸಿದಂಥ ಶಿಕ್ಷಕರು ಕಲಿಸ್ಯಾರ ಚೆನ್ನಾಗ್ರಿ, ನಾವು ಅವ್ರಿಗಿಂತ ಚೆನ್ನಾಗಿ ಕಲಿಸಿದಾಗ ಮಾತ್ರ ನಾವು ಇಲ್ಲೇನಾದ್ರೂ ಒಂದು ಸಾಧನೆ ಮಾಡೋಕ್ಕಾಗುತ್ತಾ. ನಾವು ಮಾಡೋಕ್ಕಾಗದಿರುವಂಥ ಸಾಧನೆ, ನಾವೆಲ್ಲ IAS KS ಎಕ್ಸಾಮ್ ಬರೋ DC ಆಗ್ಲಾರ್ದಂಗೆ ಇರ್ಬೋದು, ನಾವು ಆಗಿಲ್ಲ. ಆದ್ರೆ ನಮ್ಮ ಕೈಯಾಗ ಕಲಿಯುವಂಥ ಮಕ್ಕಳು ಆದ್ರಂದ್ರೆ ನಮಗೆ ತುಂಬ ಖುಷಿಯಾಗಿರ್ತೈತಿ. ಆ ಮಕ್ಕಳು ಆ ಥರ DC ಆಗಿ ಬಂದು ಕಾರ್ನ್ಯಾಗ ಬಂದ್ರಂದ್ರೆ ಆ ಧೂಳು ನಮಗೆ ಇಲ್ಲ ಸರ್. ಅಂದ್ರೆ ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಹೇಳ್ದಂಗೆ ಮಾತ್ರ ಅವ್ರು ಕಲಿತಾರೆ. ನಾವು ಲೆಕ್ಚರ್ ಪದ್ಧತಿ ಒಳಗೆ ಬೋರ್ಡಿನ ಮೇಲೆ ನಿಂತು ಏನಾದರೂ ಕಲಿಸಿದ್ವಿ ಅಂದ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ. ಒಬ್ಬೊಬ್ಬರಿಗೆ ದೃಷ್ಟಿ ಸರಿಯಾಗಿರ್ತೈತಿ, ಒಬ್ಬೊಬ್ರಿಗೆ ಕಿವಿ ಸರಿಯಾಗಿ ಕೇಳ್ತಿರಲ್ಲ, ಒಬ್ಬೊಬ್ರಿಗೆ ಸರಿಯಾಗಿ ಮಾತಾಡೋಕೆ ಬರ್ತಿರಲ್ಲ. ಅಂಥವ್ರನ್ನ ನಮ್ಮ ಮುಂದೆ ಕೂಡಿಸ್ಕೊಂಡ್ಬಿಟ್ಟು ಅವ್ನಿಗೆ ಬರೋವರೆಗೂ ಆ ಶಬ್ದ ಹೇಳ್ಕೊಟ್ಟು ಕಲಿಸಿದಾಗ ಮಾತ್ರ ಅವ್ನು ಚೆನ್ನಾಗಿ ಕಲಿತಾನೆ ರೀ. ಅವ್ನಿಗೆ ಗೊತ್ತಾಗುತ್ತೆ. ಇವರು ಫಾಸ್ಟಾಗಿ ಕಲೀಲಿಕ್ಕಂದ್ರೂ ತನ್ನದೇ ಆದ ವೇಗದಲ್ಲಿ ಸ್ವವೇಗದ ಕಲಿಕೆ, ಸಂತಸದ ಕಲಿಕೆ ತನ್ನದೇ ಆದ ವೇಗದಾಗ ಕಲಿತು ಮುಂದೆ ಅವನು 7-8ನೇ ಕ್ಲಾಸ್ ಮುಗಿದ್ರಾಗ ಒಂದು ಚೆನ್ನಾಗಿರುವಂಥ ಪ್ರಾಡಕ್ಟ್ ನಮ್ಮ ಶಾಲೆಯಿಂದ ರೆಡಿಯಾಗಿ ಮುಂದಿನ ಶಾಲೆಗೆ ಹೋಗ್ತೈತಿ. ಅವನಿಗೇನಪ್ಪ ಕನ್ನಡ ಓದಕ್ಕೆ ಬರಬೇಕು, ಇಂಗ್ಲೀಷ್ ಆಯಿತು, ಗಣಿತ ಸಾಮಾನ್ಯವಾಗಿ ಲೆಕ್ಕ ಮಾಡೋಕೆ ಬರ್ತಿರ್ಬೇಕು, ಒಂದು ಹಿಂದಿ ಅವ್ರ ಮನೆಗೆ ಏನಾದರೂ ಪತ್ರ ಬಂತು, ಇಂಗ್ಲೀಷ್ನ ಪತ್ರ ಬಂತು ಅಂದ್ರೆ ಓದಕ್ಕೆ ಬರಬೇಕು ಅವನಿಗೆ. ಕನ್ನಡ ಬರೆದಿದ್ರು ಅವರಪ್ಪ ಅವರವ್ವ ಎಲ್ಲಿ ಕರ್ಕೊಂಡು ಹೋಗಿರ್ತಾರೆ, ಊರಿಗೆ ಕರ್ಕೊಂಡು ಹೋಗ್ತಿರ್ತಾರೆ, ಅಲ್ಲಿ ಬೋರ್ಡ್ ಕೇಳಿದ ತಕ್ಷಣ ಓದಕ್ಕೆ ಬರಬೇಕು ಅವನಿಗೆ. ಅಂದರೆ ಆ ರೀತಿ. ಆಮೇಲೆ ಎಲ್ಲೋ ಒಂದು ಬೋರ್ಡ್ ಇರ್ತೈತಿ, ನಾವೆಲ್ಲ ಹುಡುಗರಿಗೆ ಏನು ಮಾಡ್ತೀವಿ ರೀ, ಸಣ್ಣ ಹುಡುಗರು 1 2 3 4 5 ಇರ್ತಾವಲ್ಲ, ಅವ್ರಿಗೆ ಓದೋದು ಕಲಿಸಿರ್ತೀವಿ ಇಲ್ಲಿ ಶಾಲೆಗೆ. ಆದರೆ ಹೊರಗಡೆದು ಕಲಿಸ್ಬೇಕಂದ್ರೆ ಏನು ಮಾಡ್ಬೇಕು, ಅಲ್ಲಿರುವಂಥ ನೀವೆಲ್ಲ ಊರಿಗೆ ಹೋಗ್ತಿರಲ್ಲ, ಬೋರ್ಡಿನ ಹೆಸರು ಬರ್ಕೊಂಬ ಅಂತ ಹೇಳ್ತೀವಿ. ಆ ಹುಡುಗರು ಬೋರ್ಡಿನ ಹೆಸರು ಬರ್ಕೊಂಬಂದ್ರಿ ಅಲ್ಲಿರುವಂಥ ಎಲ್ಲೋ ಅಂಗಡಿದು ಯಾವುದೋ ಬೇಕ್ರಿ ಅಥವಾ ಏನೇ ಇರ್ಬೋದು ಬರ್ಕೊಂಬಂದು ಅದನ್ನ ಏನು ಮಾಡ್ತಾರೆ ರೀ, ಚೆನ್ನಾಗಿ ನಮ್ಮ ಮುಂದೆ ಇಂಥದ್ದು ನಾನು ನಿನ್ನೆ ಊರಿಗೆ ಹೋದಾಗ ಇಂಥ ಹೆಸರು ಬರ್ಕೊಂಬಂದಿನಿ ಸರ್ ಅಂತ ಅವ್ರು ಓದ್ತಾರೆ ರೀ. ಅವ್ರಿಗೆ ಓದೋಕ್ಕೂ ಬರುತ್ತೆ, ಶಾಲೆಯಿಂದ ಓದೋದಲ್ಲ ಅಲ್ಲಿ ಬೋರ್ಡೇ ಬರೆದಿದ್ದು ಓದ್ತಾರೆ ರೀ. ಆ ರೀತಿಯಾದ ಚೆನ್ನಾಗಿರುತ್ತೆ ಅನ್ನೋದಕ್ಕೆ. ಯಾಕಂದ್ರೆ ಎಲ್ಲವೂ ನಮ್ಮ ಮಕ್ಕಳೇ ಅಲ್ಲಲ್ರಿ, ನಮ್ಮ ಮಕ್ಕಳೇ ಇಲ್ಲಿ ಶಾಲೆಗೆ ಬಂದಾರಂದ್ರೆ ನಾವು ಚೆನ್ನಾಗಿ ಕಲಿಸ್ಬೇಕು. ಈಗ ನಾವು ಅವ್ರನ್ನ ಎಷ್ಟು ದೂರ ಕುಂದ್ರಿಸ್ತೀವೋ ಅವ್ರು ನಮ್ಮಿಂದ ದೂರನೇ ಆಗ್ಬಿಡ್ತಾರೆ. ನಾವು ಎಷ್ಟು ಹತ್ತಿರ ಕರ್ಕೊಂಡು ಈಗ ನಮ್ಮ ಮನೆ ಮಕ್ಕಳನ್ನ ಹೆಂಗೆ ಪ್ರೀತಿ ಮಾಡ್ತೀವಿ, ಇಲ್ಲಿ ಮಕ್ಕಳನ್ನ ಆ ರೀತಿ ಪ್ರೀತಿ ಮಾಡಿದಾಗ ಮಾತ್ರ ಒಂದು ಚೆನ್ನಾಗಿರುವಂಥ ಕಲಿಕೆ ಉಂಟಾಗುತ್ತೆ ರೀ. ಅದಕ್ಕೆ ನಾವು ಅವ್ರು ನಮ್ಮ ಮ್ಯಾಗ ಹತ್ತಿ ಕುಂದ್ರೆ ಚಿಂತಿಲ್ಲ, ಎಲ್ಲಿ ಏನು ಮಾಡಿದ್ರು ಏನಿಲ್ಲ, ಅವ್ರು ನೋಡಿ ಚೆನ್ನಾಗಿ ಕಲಿಸ್ಬೇಕು. ಒಟ್ಟು ನಮ್ಮದು ಕೊನೆಯ ಗುರಿ ಏನಪ್ಪ, ಆ ಹುಡುಗ ಏನು ಕಲ್ತಿಲ್ಲ ಅಂತ ನಮ್ಮ ಶಾಲೆಯಿಂದ ಹೋಗ್ಬಾರ್ದು, ಏನಾದರೂ ನಾ ಈ ಶಾಲೆ ಕಲ್ತೀನಿ ಅನ್ನೋದು ಅವ್ನ ಮನಸ್ಸಿನಾಗ ಬರಬೇಕು. ಆ ರೀತಿಯಾದ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾವು ಒಟ್ಟು ಬಿಡಂಗಿಲ್ಲ ಸರ್, ಕಲಿಸ್ತೀವಿ. ಈ ಊರಿನ ಹಳೆಯ ವಿದ್ಯಾರ್ಥಿಗಳು ಸರ, ಆಮೇಲೆ ಗ್ರಾಮಸ್ಥರಂತರು ನಮ್ಗೆ ಯಾವತ್ತೂ ಬಂದು ಈ ರೀತಿ ಮಾಡ್ತೀರಿ ನೀವು ಹಿಂಗೆ ಅಂತಂದೇಳಿ ಯಾವತ್ತೂ ನಮ್ಮ ಬಗ್ಗೆ ಕಂಪ್ಲೇಂಟ್ ಅಂತ ಹೇಳಿಲ್ರಿ. ಮತ್ತು ಆಮೇಲೆ ನಾವು ಏನು ಹೇಳ್ತೀವಿ, ಪಾಪ ಒಂದು ಕಸ ಹೊಡೆಯೋ ಕೆಲಸ ಇದ್ರೂ ಪಾಪ ಶಾಲ್ಯಾಗ ಮಾಡಿಕೊಟ್ಟು ಹೋಗ್ಬಿಡ್ತಾರೆ ನಮ್ಮ ಊರನವರು. ಯಾವುದೇ ಇರಲಿ ಅದು ಎಜಿಟೇಟ್ ಮಾಡ್ಕೊಳಲ್ಲ, ಏನು ತಿಳ್ಕೊಳಲ್ಲ. ಇದನ್ನು ಇಂಥದ್ದು ಹೇಳ್ತಾರಪ್ಪ ಸರ್ ಅಂತಂದೇಳಿ ಏನಿಲ್ಲ, ನಾವು ಮಾಡ್ತೀವಿ ಸರ ಹೇಳ್ರಿ ಅಂತಾರೆ ಅವರು. ಹೋಯ್ತು ಅವ್ರ ಜೊತೆ ನಾವು ಒಂದು ಸ್ವಲ್ಪ ಕೈ ಕಲ್ತಾಗ ಚೆನ್ನಾಗಿರ್ತೈತಿ. ಸಹಕಾರ ಮಾತ್ರ ಈ ಊರನ್ನೇ ನಾನು ನೋಡಿದಂಗೆ ಇವ್ರು ನಮ್ಮ ಅಧ್ಯಕ್ಷರಾಗಿರೋದು ಹುಸೇನಪ್ಪಣ್ಣರೇ, ಮಾಜಿ ಅಧ್ಯಕ್ಷರು ಶೇಖ್ ಸಾಬ್ರು ಅಂತದಾರ, ಅವರು ಕೂಡ ಶಾಲೆ ಬಗ್ಗೆ ತುಂಬ ಕಳಕಳಿ ರೀ. ನಾವು ಶಾಲೆ ಸ್ಟಾರ್ಟ್ ಆದಾಗ ಅಲ್ಲಿ ಮೇಲೆ 2000 ಲೀಟ್ರ್ ಟ್ಯಾಂಕ್ ಐತಿ. ಆ ಟ್ಯಾಂಕನ್ನು ಅವ್ರು ಸ್ವತಃ ಬಂದು ತೊಳೆದೀವಿ ಸರ್ ಅಂತ ನಮಗೆ ಫೋಟೋ ಹಾಕ್ಬಿಡ್ತಾರೆ ರೀ. ಅಲ್ಲಿ 16,000 ಲೀಟ್ರಿಂದ ಹೊರಗಡೆ ಒಂದು ಸಿಂಕ್ ಟ್ಯಾಂಕ್ ಐತಿ. ಆ ಟ್ಯಾಂಕನ್ನು ಇವ್ರು ನಾವೇನು ಹೇಳಲ್ಲ ಬಿಡಲ್ಲ, ತಾವೇ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ನಾವು ಶಾಲೆಗೆ ಬರೋದ್ರಾಗೇ ಓಕೆ ಮಾಡಿಟ್ಬಿಟ್ಟಿರ್ತಾರೆ, ಶಾಲೆ ಪ್ರಾರಂಭ ಆಗೋದಕ್ಕಿಂತ ಮುಂಚಿತ. ಅಂಥ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಮತ್ತೇನೋ ಕಸ ಬೆಳೆದೈತಂದ್ರೆ ತಮ್ಮದೇ ಆಗಿರುವಂಥ ಟ್ಯಾಕ್ಟ್ರಿ ತೊಗೊಂಬಂದು ಅದನ್ನೆಲ್ಲ ಲೆವೆಲ್ ಮಾಡಿಸ್ತಾರೆ ರೀ, ಕಸ ಬೆಳೆದಿತ್ತಂದ್ರೆ ಇಲ್ಲಿ ಶಾಲೆಯಾಗ. ಹಾಗಾಗಿ ಒಳ್ಳೆಯ ಸಹಕಾರ ಐತೆ ಸರ. ಇಂಥ ಶಾಲೆಯನ್ನು ನಾವು ಮರಿಬಾರ್ದು. ಯಾಕಂದ್ರೆ ನಾವು ನಮ್ಮ ಮನೆ ಹೆಂಗೈತೋ ಗೊತ್ತಿಲ್ಲ ನಾವು, ಆದರೆ ಇಲ್ಲಿ ಬರ್ತೀವಿ ಅಂದರೆ 2 ಕೋಟಿ ರೂಪಾಯಿ ಅಥವಾ ಇಂಥ ದೊಡ್ಡದಾಗಿರುವಂಥ ಬಿಲ್ಡಿಂಗ್ನಾಗ ಬರ್ತೀವಿ. ಅದಕ್ಕೆ ಇಲ್ಲಿ ಬರುವಂಥ ಮಕ್ಕಳು ಕೂಡ ಪುಣ್ಯ ಮಾಡ್ಯಾರ, ಈ ನಮ್ಮ ರಂಗಾಪುರ ಕ್ಯಾಂಪಿನ ಜನನೂ ಕೂಡ ಪುಣ್ಯ ಮಾಡ್ಯಾರ. ಯಾಕಂದ್ರೆ ನಮ್ಮ PV ರಾವ್ ಸರ್ ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ಬೇಕು. ಯಾಕಂದ್ರೆ ಅಂಥ ಮಹಾನ್ ವ್ಯಕ್ತಿ ಎಲ್ಲೋ ಒಂದು ಕೋಟಿಗೊಂದು ನಕ್ಷತ್ರ ರೀ ಅದು ಎಲ್ಲಿದ್ದರೂ ಬೆಳಗ್ತೈತಿ. ಆದ್ರೆ ನಾವು ಅಂಥರಿಂದ ಇನ್ಸ್ಪೈರ್ ಆಗಿಬಿಟ್ಟು ನಾವು ಅಷ್ಟು ಸಹಾಯ ಮಾಡೋಕ್ಕಾಗಲಿಕ್ಕಂದ್ರೂ ನಮಗೆ ಎಷ್ಟು ಸಾಧ್ಯ ಆಗ್ತೈತಿ, ನಾವು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ಬೇಕು. ಯಾಕಂದ್ರೆ ನಾವು ಇದನ್ನು ಕೆಲಸ ಮಾಡೋಕ್ಕೆ ಬಂದಿರೋದೇ ಕಲ್ಸಕ್ಕೆ, ಅದನ್ನು ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಅದಕ್ಕೆ ನಮ್ಮ ವೃತ್ತಿ ಧರ್ಮಕ್ಕೆ ನಾವು ಬೆಲೆ ಕೊಟ್ಟು ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ, ನಾವು ಇವತ್ತು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದಾಗ್ತೈತಿ. ನಾವು ಇನ್ನೊಬ್ರಿಗೆ ಇವತ್ತು ಕೆಟ್ಟದ್ದು ಮಾಡಿದ್ರೆ
ನಮಗೆ ಕೆಟ್ಟದಾಗ್ತೈತೆ ಅಂತ ಹೇಳ್ತಾ ನಾನು ಮಾತಾಡೋಣ. ನನ್ನ ಕಣ್ಮುಂದೆ ಕಂಡ ಹಾಗೆ ಮೂಲಭೂತ ಸೌಲಭ್ಯಗಳಿಗೆ ಕೊರತೆ ಇಲ್ಲ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಶಿಕ್ಷಕರ ಕೊರತೆ ಇದೆ ಸರ್. ಯಾಕಂದರೆ ವರ್ಗಾವಣೆ ಆಯಿತು 2 ವರ್ಷಗಳಿಂದ, ಹೋದ ವರ್ಷ ಆಯಿತು, ಈ ವರ್ಷವೂ ಆಯಿತು. ಹೀಗಾಗಿ ನಮ್ಮಲ್ಲಿರ್ತಕ್ಕಂಥ 6 ಜನ ಶಿಕ್ಷಕರಲ್ಲಿ 4 ಜನ ವರ್ಗಾವಣೆ ಹೊಂದಿದ್ರು. ಒಬ್ಬರು GPT ಆಗಿ ನೇಮಕಾತಿ ಹೊಂದಿ ಮೇಡಮ್ ಅವರು ಬಂದರು. ಅವ್ರು ಬಂದ ತಕ್ಷಣ ನಾವು 3 ಆದ್ವಿ. ಆದರೆ ಅವರು ಮಹಿಳೆಯರಾಗಿರೋದ್ರಿಂದ ಅವರು ಪ್ರಸೂತಿ ರಜೆಗಳಿದ್ದು ಅವರು ರಜೆ ತೊಗೊಂಡು ಈಗ ಮತ್ತೆ ಜಾಯ್ನ್ ಆಗಿದ್ದಾರೆ. ನವಂಬರ್ 2023ರಲ್ಲಿ ಜಾಯ್ನ್ ಆದರು. ಜನವರಿಯಿಂದ ಆಗಸ್ಟ್ವರೆಗೂ ಅವರು ಪ್ರಸೂತಿ ರಜೆ ಮೇಲೆ ಇದ್ದರು. ಹಾಗಾಗಿ ಈಗ ಮತ್ತೆ ಬಂದಿದ್ದಾರೆ. ಗೆಸ್ಟ್ ಟೀಚರ್ಸ್, ಅತಿಥಿ ಶಿಕ್ಷಕರ ಒಂದು ಸಹಕಾರದಿಂದ ನಾವು ಈ ಪಾಠದ ಇದನ್ನು ತುಂಬ್ತಾ ಇದ್ದೀವಿ. ಆದರೂ ಕೂಡ ನಮಗೆ 8th ಕ್ಲಾಸ್ ಇರೋದರಿಂದ ವಿಜ್ಞಾನ ಮತ್ತು ಗಣಿತ, ಇಂಗ್ಲೀಷ್ ಈ ವಿಷಯಗಳು ಸ್ವಲ್ಪ ನಮಗೆ ಸಮಸ್ಯೆ ಇದೆ. ಇದ್ದದರಲ್ಲಿ ನಾವು ಕೂಡ ನಿರ್ವಹಿಸಿಕೊಂಡು, ಅಂದರೆ ಇದ್ದ ಶಿಕ್ಷಕರಲ್ಲೇ ನಾವು ನಿರ್ವಹಿಸಿಕೊಂಡು ಪಾಠಗಳ ಹಂಚಿಕೆ ಮಾಡಿಕೊಂಡು ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು ಮಕ್ಕಳಿಗೆ ಬೋಧನೆ ಮಾಡುವಂಥ ಚಟುವಟಿಕೆಯಲ್ಲಿ ತೊಡಗಿದ್ದೇವೆ. ಇಲಾಖೆ ಕೂಡ ನಮಗೆ ಹೇಳಿದೆ ಸರ್, ಏನಾದರೂ ತೊಂದರೆ ಇದ್ದಲ್ಲಿ ನಾವು ಮಗ್ಗಲು ಅಂದರೆ ಬೇರೆ ಹೈಸ್ಕೂಲ್ಗಳಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರನ್ನು ನಿಮಗೆ ಎರವಲು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಬಂದಾಗ ಹೇಳಿದ್ದಾರೆ ಸರ್. ಆಂಗ್ಲ ಮಾಧ್ಯಮದ ವಿಷಯದ ಬಗ್ಗೆ ಹೇಳೋದಾದರೆ ಸಾಕಷ್ಟು ನಮಗೆ ಆಸೆ ಇದೆ ಸರ್. ಸರ್ಕಾರ ಮತ್ತು ಇಲಾಖೆ ಏನಂದರೆ STS ಒಂದು ಸಿಸ್ಟಮ್ನಲ್ಲಿ ಮಕ್ಕಳ ಸಂಖ್ಯೆ ತಾನಾಗಿ ಹೆಚ್ಚಿಗಿದ್ದರೆ ಆಟೋಮೆಟಿಕ್ಕಾಗಿ ನಮಗೆ ಕೊಟ್ಬಿಡ್ತಾರೆ ಸರ್. ಮಕ್ಕಳ ಸಂಖ್ಯೆ 100 ಒಳಗಿರೋದ್ರಿಂದ ನಮಗೆ ಸ್ವಲ್ಪ ಅದು ಸಮಸ್ಯೆ ಆಗಿದೆ. ಆದರೆ ನಾವು ಸರ್ಕಾರಕ್ಕೆ ಮತ್ತು ಎಲ್ಲ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ ಸರ್. ಅವ್ರು ಹೇಳಿದ್ದಾರೆ, ಇದೇ ಶೈಕ್ಷಣಿಕ ವರ್ಷದಿಂದ ನಿಮಗೆ ಆಂಗ್ಲ ಮಾಧ್ಯಮದ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ತರಗತಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೀವಿ, ನೀವು ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸುವಲ್ಲಿ ಶ್ರಮ ವಹಿಸಿರಿ ಅಂತಕ್ಕಂಥ ಆಶಾಭಾವನೆಯನ್ನು ನಮಗೆ ಕೊಟ್ಟಿದ್ದಾರೆ ಸರ್. ಅದಕ್ಕೆ ನಾವು ಇಲಾಖೆಗೆ ಅಭಿನಂದಿಸ್ತೀವಿ ಮತ್ತು ಇದೇ ವರ್ಷದಿಂದ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಪ್ರಾರಂಭಿಸ್ತೀವಿ ಸರ್. ಇತರ ಶಾಲೆಗಳಲ್ಲಿ ಹೇಳೋದಾದರೆ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಸರ್. ಸರ್ಕಾರದ ಅನುದಾನಗಳ ಸದುಪಯೋಗ ಆಗಿದೆ. ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲೇ ನಮ್ಮೆಲ್ಲ ಮುಖ್ಯ ಗುರುಗಳಾಗಲಿ ಸಹಶಿಕ್ಷಕರ ವೃಂದದವರಾಗಲಿ ಆ ಅನುದಾನವನ್ನು ಉಪಯೋಗಿಸಿಕೊಂಡು ಸಾಕಷ್ಟು ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದಾರೆ. ಆದರೂ ಕೂಡ ಕೆಲವೊಂದು ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳು ಕೇವಲ ಶಿಕ್ಷಕರಿಂದ ಮಾತ್ರ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಸರ್ಕಾರದಿಂದನೇ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಸಮುದಾಯದ ಗ್ರಾಮಸ್ಥರ ಒಂದು ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಸರ್. ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಅಂಥ ಯಾವುದೇ ಶಾಲೆಗಳಾಗಲಿ, ಶೌಚಾಲಯಗಳಿಂದಾಗಲಿ ಅಥವಾ ನೀರಿನ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆಗಿರ್ತಕ್ಕಂಥ ಶಾಲೆಗಳು ಯಾವುೂ ಇಲ್ಲ ಸರ್ ನಮ್ಮ ತಾಲೂಕಿನಲ್ಲಿ. ಅಂಥ ಒಂದು ಮಾಹಿತಿ ನಮಗಿದೆ. ಅಂದರೆ ನಾವು ನಮ್ಮ ಸರ್ಕಲ್ನಲ್ಲಿ ಮಾತಾಡುವಾಗ ಅಂಥ ಒಂದು ಕಂಡು ಬರ್ತದೆ ಸರ್. ಹಾಗಾಗಿ ಅಂಥ ಮೂಲಭೂತ ಕೊರತೆ ಇರತಕ್ಕಂಥ ಶಾಲೆಗಳು ನಮ್ಮಲ್ಲಿ ಯಾವುೂ ಇಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ ಶಾಲೆ ಕಟ್ಟಿಸಿ ಆ ಮಕ್ಕಳಿಗೆ ಆ ವ್ಯಕ್ತಿ ದೇವರಾದರೆ ಆ ಶಾಲೆಯನ್ನು, ಆ ಶಾಲೆಯ ಮಕ್ಕಳನ್ನು ಮಗುವಿನಂತೆ ಪೂಜಿಸಿ ಪೋಷಿಸಿ ತಂದೆಯಾಗಿ ಆ ಶಿಕ್ಷಕರು ನಿಂತಿದ್ದಾರೆ. ಇಂತಹ ಶಿಕ್ಷಕರನ್ನು ಮತ್ತು ಆ ರೀತಿಯ SDMC ಸದಸ್ಯರನ್ನು ಕಂಡು ಇನ್ನು ಉಳಿದ ಸರ್ಕಾರಿ ಶಾಲೆಯ SDMC ಸದಸ್ಯರು ಮತ್ತು ಶಿಕ್ಷಕರು ಇವರನ್ನು ನೋಡಿ ಕಲಿಯೋದು ತುಂಬ ಬಾಕಿ ಇದೆ ಅಂತ ನನಗೆ ಇವತ್ತು ಅನ್ನಿಸ್ತಿದೆ. ಗೊತ್ತಿಲ್ಲ, ಪ್ರತಿಯೊಂದು ಶಾಲೆಯಲ್ಲಿ ಇಂಥ ಶಿಕ್ಷಕರು ಉಟ್ಕೊಂಡ್ರೆ ಭವ್ಯ ಭಾರತದ ಕನಸು ಆದಷ್ಟು ಬೇಗ ನನಸಾಗ್ಬೋದು ಅಂತ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದೆ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಬರುತ್ತೇವೆ. ಅಲ್ಲಿಯವರೆಗೂ ಶುಭ ದಿನ. ಧನ್ಯವಾದಗಳು. ಚಿನ್ನಿಗೌಡ, ಬಡವರ ಬಾರ್ಕೋರು, ನ್ಯೂಸ್ ಕನ್ನಡ, ಸಿಂಧನೂರು. ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ.